ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಟಾಪಿಕ್ ಬಂದು ಕನ್ನಡಕ. ಆಲ್ಮೋಸ್ಟ್ ಇವಾಗ ಎಲ್ಲರೂ ಕೂಡ ಕನ್ನಡಕ ಯೂಸ್ ಮಾಡ್ತಿರ್ತಾರೆ. ಅದು ಕೆಲವರು ದೂರದ್ದು ಕಾಣಿಸಲ್ಲ ಅಂತ ಕನ್ನಡಕ ಹಾಕ್ತಿರ್ತಾರೆ, ಕೆಲವರು ಹತ್ರದ್ದು ನೀಟಾಗಿ ಕಾಣಿಸಲ್ಲ ಅಂತ ಹೇಳಿ ಕನ್ನಡಕನ ಹಾಕ್ತಿರ್ತಾರೆ, ಕೆಲವರು ಪೂರ್ತಿ ದೂರದ್ದು ಹತ್ರದ್ದು ಎರಡೂ ಕಾಣಿಸೋದಿಲ್ಲ ಅಂತ ಹೇಳಿ ತುಂಬ ಜನ ಕನ್ನಡಕಗಳನ್ನ ಹಾಕ್ಕೊಂಡಿರ್ತಾರೆ. ಆಲ್ಮೋಸ್ಟ್ 100ಕ್ಕೆ ಒಂದು 70 ಭಾಗ ಜನ ನನ್ನ ಪ್ರಕಾರ ಕನ್ನಡಕ ಯೂಸ್ ಮಾಡ್ತಿರ್ತಾರೆ ಅಂತ ಅನ್ಕೋತೀನಿ. ನಾನು ಕೂಡ ಅಷ್ಟೇ. 2016 ಫಸ್ಟು ನನಗೆ ಐಸೈಟ್ ಪ್ರಾಬ್ಲಮ್ ಗೊತ್ತಾಗಿದ್ದು. 2016 2023ವರೆಗೂ ನಾನು ಕಂಟಿನ್ಯೂಯಸ್ ಆಗಿ ಯಾವಾಗಲೂ ಕೂಡ ಕನ್ನಡಕ ಹಾಕ್ಕೋತಾ ಇದ್ದೆ. ತುಂಬ ಜನ ಇವಾಗ ನನ್ನ ಎಲ್ಲಾದರೂ ಹೊರಗಡೆ ಸಿಕ್ಕಿದ್ರೆ ಕೇಳ್ತಾರೆ ಕೂಡ, ಯಾಕೆ ಇವಾಗ ನೀನು ಗ್ಲಾಸ್ ಯೂಸ್ ಮಾಡಲ್ವಾ ಅಂತ. ಖಂಡಿತ ಇಲ್ಲ, ನಾನು 1 ವರ್ಷದಿಂದ ಈಚೆಗೆ ನಾನು ಕನ್ನಡಕನ ಪೂರ್ತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ಕಡಿಮೆ ಮಾಡ್ತಾ ಇವಾಗ ಅಂತೂ ಪೂರ್ತಿ ನಾನು ಕನ್ನಡಕ ಹಾಕೋದೇ ಇಲ್ಲ. ತುಂಬ ಅಪರೂಪಕ್ಕೆ ಯಾವಾಗಾದರೂ ಈ ಗಾಳಿ ಜಾಸ್ತಿ ಇದ್ದಾಗ ಕಣ್ಣಿಗೆ ಏನಾದರೂ ಧೂಳು ಗೀಳು ಬೀಳುತ್ತೆ ಅಂತ ಅಷ್ಟೇ ನಾನು ಆ ಕನ್ನಡಕನ ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಯಾವತ್ತೋ ಅಪರೂಪಕ್ಕೆ, ತುಂಬ ನನ್ನ ಮಗಳನ್ನೆಲ್ಲ ಕಾಲೇಜಿಗೆ ಡ್ರಾಪ್ ಬರಬೇಕಾದ್ರೆ ಯಾವಾಗಾದರೂ ಒಂದೊಂದು ಟೈಮ್ ಮಾತ್ರ ಹಾಕ್ಕೊಂಡಿರ್ತೀನಿ ಅಷ್ಟೇ, ಇಲ್ಲಾಂದರೆ ನಾನು ಹಾಕೋದೇ ಇಲ್ಲ. ನನಗೆ ಒಂದು ಕಣ್ಣು ಅಂದರೆ ಲೆಫ್ಟ್ ಸೈಡು -1.5 ಇತ್ತು ಐ ಸೈಡ್ದು, ರೈಟ್ ಸೈಡ್ ಬಂದು -1 ಇತ್ತು. ಹಾಗಾಗಿ -1.5 ಅಂದರೆ ಅದು ಸ್ವಲ್ಪ ಜಾಸ್ತಿನೇ. ಅಂದರೆ ಆಲ್ಮೋಸ್ಟ್ ಎಲ್ಲ ಟೈಮೂ ನಾವು ಕನ್ನಡಕನ ಯೂಸ್ ಮಾಡಬೇಕಾಗಿರುತ್ತೆ. ನಾನು ಕೂಡ ಅಷ್ಟೇ ಸುಮಾರು ಅಂದರೆ ಅವಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಅಷ್ಟೇ, ಅಂದರೆ ರೂಢಿ ಇಲ್ಲ ಅಂತ ಹೇಳಿ. ಅದಾದಮೇಲೆ 2020, 21, 22, 23 3 ವರ್ಷ ಅಂತೂ ಕಂಟಿನ್ಯೂಯಸ್ ಆಗಿ ಹಾಕಿದ್ದೀನಿ. ಕನ್ನಡಕ ಇಲ್ಲದೆ ನಾನು ಎಲ್ಲೂ ಆಚೆನೂ ಹೋಗ್ತಿರ್ಲಿಲ್ಲ. ಟಿ ವಿ ನೋಡೋದಿರ್ಬೋದು, ಪ್ರತಿಯೊಂದಕ್ಕೂ ಗ್ಲಾಸ್ ಕನ್ನಡಕ ಯೂಸ್ ಮಾಡಿಕೊಂಡೇ ನಾನು ಎಲ್ಲ ಮಾಡ್ತಾಯಿದ್ದಿದ್ದು. ಇವಾಗ 1 ವರ್ಷದಿಂದ ನಾನು ಯಾವ ರೀತಿ ಪೂರ್ತಿ ಕನ್ನಡಕ ಇಲ್ಲದೆ ಇರೋ ಹಾಗೆ ನನ್ನ ಒಂದು ಕಣ್ಣಿನ ತೊಂದರೆನ ನಾನು ಕಾಪಾಡಿಕೊಂಡೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಏನು ಅಂತಂದರೆ ಕ್ಯಾರೆಟ್ ಅಂತೂ ನಮ್ಮ ಕಣ್ಣಿನ ಒಂದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ದಿನಕ್ಕೆ ಒಂದೊಂದು ಕ್ಯಾರೆಟ್ ತಿನ್ನಿ. ಕ್ಯಾರೆಟ್ ಜ್ಯೂಸನ್ನ ಬೇಕಾದರೂ ಮಾಡ್ಕೊಂಡು ಕುಡಿಬೋದು. ಮತ್ತು ಡೈಲಿ ಒಂದು ಕ್ಯಾರೆಟ್ ತಿನ್ನೋದನ್ನು ಮಿಸ್ ಮಾಡಲೇಬಾರ್ದು. ಅದು ನಮಗೆ ಸ್ಕಿನ್ಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ನಮ್ಮ ಸ್ಕಿನ್ ಟೋನ್ ಅಂತೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಕ್ಯಾರೆಟ್ ತಿನ್ನೋದ್ರಿಂದ. ಇನ್ನು ಕ್ಯಾರೆಟು, ಬೀಟ್ರೂಟ್ ಇದೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹೆಲ್ದಿಯಾಗಿ ಕೂಡ ಇರ್ಬೋದು. ಹಾಗೆಯೇ ಸ್ನೇಹಿತರೆ, ಇದ್ರ ಜೊತೆ ಪಪ್ಪಾಯ, ಆಮೇಲೆ ಮೊಳಕೆ ಕಟ್ಟಿದ್ದ ಹೆಸರು ಕಾಳು, ಇವೆರಡನ್ನೂ ಕೂಡ ನಾವು ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಆದಷ್ಟು ಬೇಗ ಒಂದು 6 ಮಂತಲ್ಲೇ ನಾವು ಕನ್ನಡಕ ಯೂಸ್ ಮಾಡೋದನ್ನು ನಾವು ತಪ್ಪಿಸ್ಕೋಬೋದು. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟಾಗಿ ಏನು ಅಂದರೆ ಹೊನಗೊನೆ ಸೊಪ್ಪು. ಆಲ್ಮೋಸ್ಟ್ ಈಗ ಅಂದರೆ ಬೆಂಗಳೂರಲ್ಲೆಲ್ಲ ಸಿಗುತ್ತೆ, ಅದೇನೋ ಚಿಕ್ಕ ಚಿಕ್ಕ ಎಲೆದು. ನಾನು ಆ ಥರ ಹೇಳ್ತಾ ಇಲ್ಲ, ನಾನು ತೋರಿಸ್ತೀನಿ ಆಮೇಲೆ. ನಾನು ಪಾಟಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ ಆಚೆಗಡೆ. ಆ ಥರ ಒಂದು ಹೊನಗೊನೆ ಸೊಪ್ಪು ಆಗಬೇಕು. ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರಲ್ವ, ಇದು ಈ ಥರ ಹೊನಗೊನೆ ಸೊಪ್ಪು ಆಗಬೇಕು. ಇನ್ನೂ ಚಿಕ್ಕ ಚಿಕ್ಕ ಎಲೆದು ಬರುತ್ತೆ, ಹಾಗೆಯೇ ದೊಡ್ಡ ದೊಡ್ಡ ಎಲೆದು ಕೂಡ ಬರುತ್ತೆ. ಅದರಲ್ಲೆಲ್ಲ ಜಾಸ್ತಿ ಹೂವು ಇರುತ್ತೆ. ಹಾಗೆಯೇ ನಮಗೆ ಮೇಯ್ನ್ ಅಂತಂದರೆ ಹೊನಗೊನೆ ಸೊಪ್ಪು ಅಂತಂದರೆ ನೋಡಿ ಈ ಥರ ಇರಬೇಕಾಗುತ್ತೆ. ಇದು ನಾಟಿದು, ಎಲ್ಲ ಕಡೆ ಸಿಗಲ್ಲ ಈ ಥರದ್ದು. ಸೊ ಕೆಲವೊಂದು ಕಡೆ ನೀರಿಂದ ದಡಗಳೇನಿರುತ್ತೆ ಅಲ್ವಾ, ನಾನು ಆಗಲೇ ಹೇಳಿದಾಗೆ ಈ ಕೆರೆ ಕಟ್ಟೆ ಈ ಥರದ್ದು ತುಂಬ ನೀರು ನಿಲ್ಲೋ ಅಂಥ ಜಾಗದಲ್ಲಿ ಅದರದ್ದು ದಡಗಳೇನು ಬರುತ್ತೆ ಅಲ್ವಾ, ಅಲ್ಲಿ ಜಾಸ್ತಿ ಬೆಳೆದಿರುತ್ತೆ. ಇದನ್ನು ಪಾಟಲ್ಲೂ ಕೂಡ ನೀವು ಆರಾಮಾಗಿ ಬೆಳೆಸ್ಕೋಬೋದು. ನಾವೇನು ಈ ಥರ ಸೊಪ್ಪು ಕಿತ್ಕೊಂಡ್ಬಂದಿರ್ತಾರಲ್ಲ, ಅಥವಾ ಈ ಥರ ಸೊಪ್ಪು ಮಾರೋದಕ್ಕೆ ಅಂತ ಇಟ್ಕೊಂಡಿರ್ತಾರಲ್ವ, ಅಲ್ಲಿ ಒಂದು ಸ್ವಲ್ಪ ಬುಡಗಳನ್ನ ಇಟ್ಟರೆ ಸಾಕು, ಬೇಗ ಅದು ಗಿಡಗಳು ಬರುತ್ತೆ. ಇದೂ ಅಷ್ಟೇ ಅದೇ ಥರ ನೆಟ್ಟಿರೋದೇ. ನಮ್ಮಮ್ಮ ಯಾವಾಗಲೂ ಊರಿಂದ
ಬರಬೇಕಾದ್ರೆ ಅದು ಸೀಸನ್ ಈ ಥರ ಸೊಪ್ಪು ಬರುತ್ತೆ ಅಲ್ವಾ, ಆ ಟೈಮಲ್ಲಿ ಒಂದು ಸ್ವಲ್ಪ ಬೇರುಗಳೆಲ್ಲ ಉಣಿದ್ರು. ಅವಾಗಿಂದ ನೋಡಿ ಒಂದಾಗಲೇ ಆಲ್ಮೋಸ್ಟ್ ಒಂದು 8 ಮಂತ್ಸ್ ಆಗಿರಬೇಕು, ಕಂಟಿನ್ಯೂಯಸ್ ಆಗಿ ಬರ್ತಾನೆ ಇದೆ ಸೊಪ್ಪು. ಮೊನ್ನೆ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಇದ್ದಿದ್ದರಿಂದ ಇಲ್ಲಿ ಕೆಲವು ಪಾಟಲ್ಲಿ ಇಟ್ಟಿದ್ದು ಸ್ವಲ್ಪ ಅದೆಲ್ಲ ಹೋಯ್ತು, ನೀರು ನಿಂತು ಎಲ್ಲ ಕೊಳೆತು ಹೋಯಿತು. ಆ ಟಬ್ಬಲ್ಲಿ ಮಾತ್ರ ಚೆನ್ನಾಗಿ ಅದೆಲ್ಲ ನೀರೆಲ್ಲ ಹೋಗ್ತಾ ಇತ್ತಲ್ಲ, ಹಾಗಾಗಿ ನೀಟಾಗಿ ಅದರಲ್ಲಿ ಮಾತ್ರ ಬರ್ತಾ ಇದೆ ನೋಡಿ. ಈ ಪಾಟಲ್ಲೂ ಅಷ್ಟೇ ಜಾಸ್ತಿ ಇಲ್ಲ, ಇದರಲ್ಲೂ ತುಂಬಾ ಹೋಗಿದೆ ಸೊಪ್ಪು. ಇವಾಗ ನಾನೆಲ್ಲದೂ ಕರೆಕ್ಟಾಗಿ ನೋಡಿ ಹಾಕ್ಕೋಬೇಕು. ಆವಾಗ 3 ಪಾಟಲ್ಲಿತ್ತು, ನನಗೆ ವಾರಕ್ಕೆ 2 ಸರಿ ಸೊಪ್ಪು ಸಿಗ್ತಾಯಿತ್ತು. ಸೊ ಇವಾಗ ಏನಾಗಿದೆ ಅಂತಂದರೆ ವಾರಕ್ಕೆ 1 ಸರಿ ಮಾತ್ರ ಸಿಗುತ್ತೆ. ಇವಾಗ ಕಿತ್ತಿದ್ದೀನಲ್ಲ, ಇನ್ನೊಂದು 8 ದಿನಕ್ಕೆ ಅದು ಮತ್ತೆ ಎಲ್ಲ ಚಿಗುರುಕೊಂಡಿರುತ್ತೆ. ಆವಾಗ ಮತ್ತೆ ಕಿತ್ತು ನಾನು ಈ ರೀತಿ ಬೇಯಿಸಿಬಿಟ್ಟು ಅದನ್ನು ರಸನ ಕುಡಿಬೇಕಾಗತ್ತೆ. ಸ್ನೇಹಿತರೆ, ಈಗ ಈ ಸೊಪ್ಪನ್ನು ನೋಡಿ, ಹೊನ್ಗೊನೆ ಸೊಪ್ಪು ಏನಿದೆ ಅಲ್ವಾ, ಅದನ್ನು ಈ ಥರ ಕಡ್ಡಿ ಸಮೇತ ಕಿತ್ಕೊಂಡು ಬಂದು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಕಟ್ ಮಾಡಿ ತೊಳೆಯೋದಕ್ಕೆ ಹೋಗಬಾರ್ದು. ಆ ಥರ ಮಾಡಿದರೆ ಅದರಲ್ಲಿರುವಂಥ ಔಷಧಿ ಗುಣ ಎಲ್ಲ ಹಾಗೆ ನೀರಲ್ಲಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಫಸ್ಟ್ ಕಿತ್ಕೊಂಡು ಬಂದಿದ್ದಾದಮೇಲೆ ಈ ರೀತಿ ತೊಳೆದು ನಾವು ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕಾಗತ್ತೆ. ಈಗ ಇದನ್ನು ಹಚ್ಕೋತೀನಿ ನಾನು. ಅಷ್ಟರೊಳಗಡೆ ಇಲ್ಲಿ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಅದನ್ನು ನೀರು ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ. ನೀರು ಬಿಸಿ ಆಗೋದ್ರೊಳಗಡೆ ನಾನು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡ್ತೀನಿ. ಸ್ನೇಹಿತರೆ ನೋಡಿ, ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾಯಿತು. ಇಲ್ಲಿ ನಾನು ಕಡ್ಡಿ ಕೂಡ ನೋಡಿ, ಈ ಥರ ಕಡ್ಡಿ ಕೂಡ ಬಿಸಾಕಿಲ್ಲ. ಸೊ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಗ ಬೇಯುತ್ತೆ. ನಮಗೆ ನೋಡೋದಕ್ಕೆ ಇದು ಕಡ್ಡಿ ಇದೆ ಅಂತ ಅನಿಸುತ್ತೆ. ಕಡ್ಡಿ ಎಲ್ಲ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನಮ್ಮ ಅಮ್ಮವರೆಲ್ಲ ಹೇಳಬೇಕು ಅಂತಂದರೆ ಇದ್ರ ಬೇರನ್ನು ಕೂಡ ಕಿತ್ಕೊಂಡು ಬಂದು ಸಾಂಬಾರು ಮಾಡ್ತಾರೆ. ಆದಷ್ಟು ಕಡ್ಡಿ ಸಮೇತ ನಾವು ಇದನ್ನು ಮಾಡಿಕೊಂಡು ಕುಡಿಬೇಕಾಗತ್ತೆ. ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾಯ್ತಲ್ವ, ನೀರು ಕೂಡ ಬಿಸಿಯಾಗಿದೆ. ಈಗ ಆಲ್ಮೋಸ್ಟು ಸೊಪ್ಪನ್ನು ಹಾಕ್ಕೋಬೇಕು. ಸ್ನೇಹಿತರೆ, ಫ್ರೆಶ್ ಆಗಿದೆ ಸೊಪ್ಪು, ಇವಾಗ ಕಿತ್ತು ಇವಾಗೇ ಮಾಡ್ತಾ ಇರೋದು. ನಾವು ಇದೇ ಥರ ಮಾಡ್ಕೋಬೇಕಾಗತ್ತೆ. ಆರಾಮಾಗಿ 1-2 ಪಾಟ್ ಇದ್ದರೆ ಆ ಪಾಟ್ ತುಂಬ ಬೆಳೆಸ್ಕೊಂಡ್ಬಿಟ್ರೆ ಸಾಕು. ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಾವು ಯಾವುದ್ಯಾವುದೋ ಗಿಡಗಳನ್ನ ಬೆಳೆಸ್ಕೊಳ್ಳೋದಕ್ಕಿಂತ ನಮಗೆ ಆರೋಗ್ಯಕ್ಕೆ ಉಪಯೋಗ ಆಗುವಂಥ ಕೆಲವೊಂದು ಸೊಪ್ಪುಗಳನ್ನ ನಾವು ಮನೇಲಿ ಬೆಳೆಸ್ಕೋಬೇಕಾಗತ್ತೆ. ಇದು ಸೊಪ್ಪನ್ನ ಈಗ ಚೆನ್ನಾಗಿ ಬೇಯಿಸ್ಕೊತೀನಿ. ಸ್ವಲ್ಪ ಉಪ್ಪು ಹಾಕಬೇಕು. ಈಗ ಕಲ್ಲುಪ್ಪನ್ನ ಹಾಕ್ಕೋತಾ ಇದ್ದೀನಿ. ಅಂದರೆ ಒಂದು 2 ನಿಮಿಷ ಸಾಕಾಗುತ್ತೆ ಅಷ್ಟೇ ಈ ಸೊಪ್ಪು ಬೇಯೋದಕ್ಕೆ. ಅದು ಬೇಯ್ಕೊಂಬಿಡಲಿ, ಅದಾದಮೇಲೆ ನಾನು ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಕಂಪ್ಲೀಟಾಗಿ ಸೊಪ್ಪು ಬೆಂದಿದೆ, ನೀರು ಇಷ್ಟು ಉಳ್ಕೊಂಡಿದೆ ನೀರು. ಈಗ ಇದನ್ನು ನಾವು ಒಂದು ಲೋಟಕ್ಕೆ ಏನಾದರೂ ಬಸ್ಕೋಬೇಕು. ಜಾಲರ ಇಟ್ಕೊಂಡು ಅದನ್ನು ಬಸ್ಕೋತೀನಿ. ನೋಡಿ, ಒಂದು ಲೋಟ ನೀರಿಟ್ಟಿದ್ರೆ ಒಂದು ಅರ್ಧ ಲೋಟ ಇದು ನೀರಾದರೆ ಸಾಕು. ಅಷ್ಟರೊಳಗೆ ಎಲ್ಲ ಸೊಪ್ಪೆಲ್ಲ ಕಂಪ್ಲೀಟಾಗಿ ಬೆಂದಿರುತ್ತೆ. ಈ ಸೊಪ್ಪನ್ನು ಕೂಡ ಅಷ್ಟೇ, ಜಾಸ್ತಿ ಇದ್ದರೆ ನಾವೇನು ಮಾಡ್ತೀವಿ, ಬೇಳೆ ಹಾಕಿ ಬಸ್ಸಾರು ಮಾಡ್ತೀವಿ. ಊರಿಂದ ಎಲ್ಲ ತಂದರೆ ಬೇಳೆ ಹಾಕಿ ಬಸ್ಸಾರು ಮಾಡಿ ಆಮೇಲೆ ಇದನ್ನು ಸೊಪ್ಪನ್ನೆಲ್ಲ ಒಗ್ಗರಣೆ ಮಾಡ್ತೀವಿ. ಕಡಲೆಬೀಜ ಪೌಡ್ರ್ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತೀವಿ. ಹಾಗೆಲ್ಲ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಬರುತ್ತೆ ತಿನ್ನೋದಕ್ಕೆ. ಬಟ್ ನಮಗೆ ಇದು ಔಷಧಿಗೆ ಅಂತ ಮಾಡ್ಕೊಳ್ಳೋದ್ರಿಂದ ಇದಕ್ಕೆಲ್ಲ ಸೊಪ್ಪಿಗೆಲ್ಲ ಒಗ್ಗರಣೆ ಹಾಕೋದು ಅದೆಲ್ಲ ಏನೂ ಬೇಕಾಗೋದಿಲ್ಲ ಅಷ್ಟೇ. ಆಮೇಲೆ ಈ ಸೊಪ್ಪಲ್ಲೂ ಕೂಡ ನೀರಿರುತ್ತೆ. ಅದು ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಆ ನೀರನ್ನು ಕೂಡ ಇಂಟ್ಕೊಂಬಿಟ್ಟು ಅದನ್ನು ಕುಡಿಬೇಕಾಗತ್ತೆ. ನಾವು ಒಂದು ವಾರಕ್ಕೆ 2 ಸರಿ ನಾವು ಈ ಥರ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಒಂದು 2-3 ಪಾಟ್ಗೆ ಹಾಕ್ಕೊಂಬಿಟ್ರೆ ನಮಗೆ ಕಂಪ್ಲೀಟಾಗಿ ಇದಕ್ಕೆ ಬೇಕಾಗಿರೋಷ್ಟು ಸೊಪ್ಪು ವಾರಕ್ಕೆ 2 ಸರಿ ಸಿಗುತ್ತೆ. ಸೊ ಇಷ್ಟ ಆಗಿದೆ ನೀರು ನೋಡಿ. ಈಗ ನಾನಾಗಲೇ ಒಂದು ಕಷಾಯ ನಿಮಗೆ ಮಾಡ್ಕೊಂಡಿದ್ದೆ ಅಲ್ವಾ, ಸ್ವಲ್ಪ ಬೆಚ್ಚಗಿದ್ದಂಗೆ ಕುಡಿದು ಬಿಡಬೇಕು. ತಣ್ಣಗಾದರೆ ಅದು ಕುಡಿಯೋದಕ್ಕೆ ಅಷ್ಟು ಟೇಸ್ಟ್ ಸಿಗೋದಿಲ್ಲ. ಸೊ ಹಂಗಾಗಿ ಇದನ್ನು ಆಲ್ಮೋಸ್ಟ್ ನಾವು ಬಿಸಿ ಇದ್ದಂಗೆ ಸ್ವಲ್ಪ ಬಿಸಿಯಾಗೇ ಕುಡ್ಕೊಂಬಿಡಬೇಕು. ಹಾಗೆಯೇ ಇದನ್ನು ಕುಡ್ದಿದ್ದಾದಮೇಲೆ ಸೊಪ್ಪು ಏನು ಬೇಯಿಸಿರ್ತೀವಿ ಅಲ್ವಾ, ಆ ಸೊಪ್ಪನ್ನು ಕೂಡ ತಿನ್ನಬೇಕು. ವಾರಕ್ಕೆ 2 ಸರಿ ನಾವು ಇದನ್ನು ಆರಾಮಾಗಿ ಮಾಡಿಕೊಂಡ್ರೆ ಸಾಕು. ನಮ್ಮ ಕನ್ನಡಕ ಏನಿದೆ ಅದರಿಂದ ನಾವು ಮುಕ್ತಿನ ಪಡಿಬಹುದು. ಸ್ನೇಹಿತರೆ,
ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ ಸ್ನೇಹಿತರೆ, ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಹಾಗಾಗಿ ದಯವಿಟ್ಟು ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.